ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಬಿಕಾಸ್ ಈ ಚಾನಲ್ ಥ್ರೂ ನಾವು ವೇರಿಯಸ್ ಹೆಲ್ತ್ ರಿಲೇಟೆಡ್ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಬಹಳಷ್ಟು ಸಲ ನಾವು ಬೇಕಾದಕ್ಕಿಂತ ಜಾಸ್ತಿ ಆಹಾರವನ್ನು ಕನ್ಸ್ಯೂಮ್ ಮಾಡಿದಾಗ ಅಥವಾ ಆಯಿಲಿ ಫುಡ್ಡನ್ನು ಕನ್ಸ್ಯೂಮ್ ಮಾಡಿದಾಗ, ಮಸಾಲೆದಾರಕ ಫುಡ್ಡನ್ನು ಕನ್ಸ್ಯೂಮ್ ಮಾಡಿದಾಗ, ಕೆಲವೊಂದು ಫ್ರೂಟ್ಸನ್ನು ತಿಂದಾಗ ಅಥವಾ ವೆಜಿಟೇಬಲ್ಸನ್ನು ತಿಂದಾಗ ಮತ್ತು ಈ ಮಿಲ್ಕ್ ಅಥವಾ ಮಿಲ್ಕ್ ಪ್ರಾಡಕ್ಟ್ಸನ್ನು ತಿಂದಾಗ ನಮ್ಮ ಹೊಟ್ಟೆಯಲ್ಲಿ ತುಂಬ ಗ್ಯಾಸ್ ಫಾರ್ಮೇಷನ್ ಆಗ್ತಾ ಇರುತ್ತೆ. ಸೊ ಯಾಕೆ ಈ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ, ಹೇಗೆ ಇದನ್ನು ನಾವು ಟ್ರೀಟ್ ಮಾಡ್ಬೋದು ಅನ್ನೋದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳು. ನಮ್ಮ ಆಹಾರವನ್ನು ಡೈಜೆಸ್ಟ್ ಮಾಡಲಿಕ್ಕೆ ನಮ್ಮ ಕರುಳಿನಲ್ಲಿ ಕೆಲವೊಂದು ಎನ್ಸೈಮ್ಸ್ ಇರ್ತವೆ. ಈ ಎನ್ಸೈಮ್ಸ್ ಏನು ಮಾಡ್ತವೆ, ಆಹಾರವನ್ನು ಪಚನ ಮಾಡಲಿಕ್ಕೆ, ಬಹಳ ಬ್ರೇಕ್ ಡೌನ್ ಮಾಡಲಿಕ್ಕೆ, ಸಿಂಪಲ್ ಶುಗರ್ಸನ್ನು ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ. ಸೊ ಈ ಸಿಂಪಲ್ ಶುಗರ್ಸನ್ನು ನಮ್ಮ ಕರುಳಿನಲ್ಲಿ ಅಬ್ಸಾರ್ಬ್ ಮಾಡ್ಬೋದು. ಬಟ್ ಏಜ್ ಆಗ್ತಾ ಹೋದ ಹಾಗೆ ಎಲ್ಲ ಏನಾಗುತ್ತೆ, ಈ ಎನ್ಸೈಮಿನ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಫುಡ್ ಏನಾಗುತ್ತೆ, ನಾವು ತಿಂದಾಗ ಡೈರೆಕ್ಟ್ಲಿ ಅದು ಕರಳಿನಲ್ಲಿ ಹೋದಾಗ ಅಲ್ಲಿರುವಂಥ ಬ್ಯಾಕ್ಟೀರಿಯಾ ಈ ಫುಡ್ಡನ್ನು ಬ್ರೇಕ್ ಮಾಡುತ್ತೆ. ಬ್ರೇಕ್ ಡೌನ್ ಪ್ರೊಸೆಸ್ ಅಲ್ಲಿ ಬರುವಂತಹ ಒಂದು ಬೈ ಪ್ರಾಡಕ್ಟ್ ಅಂದರೆ ಈ ಗ್ಯಾಸ್ ಏನು ಮಾಡುತ್ತೆ, ಐದರ್ ನಾವು ತೇಗಿನ ಮೂಲಕ ಅಥವಾ ಫ್ಲಾಟ್ಯುಲೆನ್ಸಿನ ಮೂಲಕ ತೆಗೆದುಹೋಗ್ಬೋದು. ಇಲ್ಲ ಅಂದರೆ ಕೆಲವೊಮ್ಮೆ ಅದು ನಮ್ಮ ಡಯಾಫ್ರಾಮ್ ಅನ್ನು ಪುಷ್ ಮಾಡುತ್ತೆ, ಅದರಿಂದ ನಮಗೆ ಉಸಿರಾಡಲಿಕ್ಕೆ ತ್ರಾಸ ಆಗ್ಬಿಡುತ್ತೆ. ಕೆಲವೊಮ್ಮೆ ಹೊಟ್ಟೆ ಉಬ್ಬರವನ್ನು ನಾವು ನೋಡ್ತಾ ಇರ್ಬೋದು. ಒಮ್ಮೆ ಈ ಗ್ಯಾಸ್ ನಮ್ಮ ಇಂಟೆಸ್ಟೈನ್ ಅಲ್ಲಿ ಎಂಟ್ರ್ಯಾಪ್ ಆಗ್ಬಿಡುತ್ತೆ, ಅವಾಗ ಸಿವಿಯರ್ ಹೊಟ್ಟೆ ನೋವು ಬರುತ್ತೆ, ಕೆಲವೊಮ್ಮೆ ಬೆನ್ನು ನೋವೆಲ್ಲ ಬರುತ್ತೆ. ಸೊ ಇವೆಲ್ಲ ಕೆಲವು ಸಿಂಪ್ಟಮ್ಸ್ ಬಿಕಾಸ್ ಆಫ್ ಗ್ಯಾಸ್ ಫಾರ್ಮೇಷನ್. ಒಂದು ಫುಡ್ಸ್ ಇರ್ತವೆ, ಅವಕ್ಕೆ ಫಾಡ್ ಮ್ಯಾಪ್ ಫುಡ್ಸ್ ಅಂತ ಹೇಳ್ತವೆ. ಫಾಡ್ ಮ್ಯಾಪ್ಸ್ ಅಂದ್ರೆ ಏನು, ಫರ್ಮೆಂಟೇಬಲ್ ಆಲಿಗೋಸಕರೈಡ್, ಡೈಸಕರೈಡ್, ಮೊನೋಸಕರೈಡ್ ಅಂಡ್ ಪಾಲಿಯಾಲ್ಸ್. ಇವು ಏನ್ ಮಾಡ್ತವೆ, ಇವುಗಳಲ್ಲಿ ಗ್ಯಾಸ್ ಪ್ರೊಡ್ಯೂಸ್ ಮಾಡುವಂತ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಇರ್ತವೆ. ಸೊ ಅದು ವೆಜಿಟೇಬಲ್ಸ್ ಲೈಕ್ ಬ್ರೊಕೋಲಿ ಇರಬಹುದು, ಆನಿಯನ್ಸ್ ಇರಬಹುದು, ಅಥವಾ ಫ್ರೂಟ್ಸ್ ಲೈಕ್ ಆಪಲ್ ಇರಬಹುದು, ವೀಟ್ ಅಥವಾ ಗೋಧಿ ಸಹ ಕೆಲವೊಮ್ಮೆ ಈ ಕೆಲಸವನ್ನ ಮಾಡುತ್ತೆ, ಅಥವಾ ಕೆಲವೊಂದು ಬೀನ್ಸ್ ಮತ್ತು ನಾವು ತಿನ್ನುವಂಥ ಕಾಳುಗಳು, ಇವು ಎಲ್ಲ ಈ ಫಾಡ್ ಮ್ಯಾಪ್ ಫುಡ್ಸ್ ಅಲ್ಲಿ ಬರ್ತವೆ. ಸೊ ಈ ಫಾಡ್ ಮ್ಯಾಪ್ ಫುಡ್ ಅನ್ನ ತಿಂದಾಗ ನೀವು ನೋಡಿರ್ಬೋದು, ಕೆಲವೊಮ್ಮೆ ಕ್ರ್ಯಾಂಪ್ಸ್ ಬಂದಂಗೆ ಆಗತ್ತೆ, ಹೊಟ್ಟೆಯಲ್ಲಿ ಲೂಸ್ ಮೋಷನ್ ಆಗ್ಬೋದು ಮತ್ತು ಗ್ಯಾಸ್ ಮತ್ತು ಫ್ಲಾಟ್ಯುಲೆನ್ಸ್ ಆಗ್ಬಹುದು. ಮೂರನೇ ರೀಸನ್ ಅಂದ್ರೆ ಏಜ್ ಆಗ್ತಾ ಇದ್ದಾಗ ನಮ್ಮ ಡೈಜೆಷನ್ ಪ್ರೊಸೆಸ್ಸೇ ಸ್ಲೋ ಆಗ್ಬಿಡುತ್ತೆ. ಸೊ ಆದ್ರಿಂದ ಡೈಜೆಷನ್ ಸ್ಲೋ ಆದಾಗ ಫುಡ್ ನಮ್ಮ ಕರಳಿನಲ್ಲಿ ಜಾಸ್ತಿ ಹೊತ್ತು ಇರುತ್ತೆ ಮತ್ತು ಬ್ಯಾಕ್ಟೀರಿಯಾಗೆ ಇದರ ಮೇಲೆ ಆಕ್ಟ್ ಮಾಡಲಿಕ್ಕೆ ಬಹಳ ಟೈಮ್ ಸಿಗುತ್ತೆ. ಸೊ ಆದ್ರಿಂದ ಈ ಗ್ಯಾಸ್ ಪ್ರೊಡಕ್ಷನ್ ಏಜ್ ಆಗ್ತಾ ಹೋದಾಗೆ ಜಾಸ್ತಿ ಆಗತ್ತೆ. ನಾಲ್ಕನೇ ರೀಸನ್ ಅಂದರೆ ಕೆಲವೊಮ್ಮೆ ಬಹಳಷ್ಟು ಜನ ಅವಸರದಲ್ಲಿ ಫುಡ್ಡನ್ನು ತಿಂತಾರೆ, ಅದನ್ನು ಸರಿಯಾಗಿ ಚೂ ಮಾಡೋದಿಲ್ಲ. ಆವಾಗ ಈ ಅನ್ಡೈಜೆಸ್ಟೆಡ್ ಫುಡ್ಡಿನ ಫರ್ಮೆಂಟೇಷನ್ ಆಗಿ ಗ್ಯಾಸ್ ಪ್ರೊಡಕ್ಷನ್ ಆಗುತ್ತೆ. ಕೆಲವೊಮ್ಮೆ ನಾವು ಜಾಸ್ತಿ ಗ್ಯಾಸನ್ನು ಸ್ವಾಲೋ ಮಾಡಬಹುದು ತಿನ್ನಬೇಕಾದ್ರೆ. ಕೆಲವೊಬ್ಬರು ಚೂಯಿಂಗ್ ಗಮ್ಸನ್ನು ಜಾಸ್ತಿ ತಿಂತಾ ಇರ್ತಾರೆ, ಕೆಲವೊಬ್ಬರು ಸ್ಟ್ರಾಸನ್ನು ಯೂಸ್ ಮಾಡ್ತಾರೆ ಏನಾದರೂ ಜ್ಯೂಸ್ ಅದನ್ನು ಕುಡಿಬೇಕಾದ್ರೆ. ಸೊ ಅದರಿಂದ ಎಲ್ಲ ನಾವು ಗ್ಯಾಸನ್ನು ಸ್ವಾಲೋ ಮಾಡಿದಾಗ ಈ ಗ್ಯಾಸು ಈ ಥರ ತೇಗಿನ ಮೂಲಕ, ಫ್ಲಾಟ್ಯುಲೆನ್ಸಿನ ಮೂಲಕ ಹೊರಬರುತ್ತೆ. ಗ್ಯಾಸಿನ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಕಾಮನ್ಲಿ ನೀವು ಏನ್ ಮಾಡಬೇಕು, ಫಸ್ಟ್ ನಿಮ್ಮ ಫುಡ್ ಇಂದ ಈ ಡೈರಿ ಪ್ರಾಡಕ್ಟ್ಸ್ ಅನ್ನ ಸ್ವಲ್ಪ ತೆಗೆದು ಟ್ರೈ ಮಾಡಿ ನೋಡಿ. ಇದನ್ನ ತೆಗೆದಾದ್ಮೇಲೆ ನಿಮಗೆ ಗ್ಯಾಸ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೋ ಏನೋ ಅಂತ. ಸೊ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಇಟ್ ಈಸ್ ಮೋಸ್ಟ್ಲಿ ಬಿಕಾಸ್ ಆಫ್ ದಿಸ್ ಲ್ಯಾಕ್ಟೋಸ್ ಇಂಟಾಲರೆನ್ಸ್. ಸೆಕೆಂಡ್ಲಿ, ನೀವು ಈ ಫಾಡ್ ಮ್ಯಾಪ್ ಫುಡ್ಡನ್ನು ನೋಡಬೇಕು. ಈ ಫಾಡ್ ಮ್ಯಾಪ್ ಫುಡ್ಡನ್ನು ತಿನ್ನೋದ್ರಿಂದ ನಿಮಗೆ ಗ್ಯಾಸ್ ಪ್ರೊಡಕ್ಷನ್ ಆಗ್ತಾ ಇದೆ ಅಂತ ಹೇಳಿದರೆ ಐದರ್ ನೀವು ಅದರ ಕ್ವಾಂಟಿಟಿಯನ್ನು ಕಡಿಮೆ ಮಾಡಬೇಕು, ಇಲ್ಲ ಅಂದರೆ ಈ ಫುಡ್ಡನ್ನು ಸ್ಲೋಲಿ ನಿಮ್ಮ ಡಯಟಿಂದ ತೆಗಿಬೇಕು. ನೀವು ಸಾವಕಾಶವಾಗಿ, ಸಮಾಧಾನವಾಗಿ ನೀವು ಫುಡ್ಡನ್ನು ಚೂ ಮಾಡಿಕೊಂಡು ಸರಿಯಾಗಿ ಅಗೆದು ಈ ಫುಡ್ಡನ್ನು ತಿನ್ನಬೇಕು. ಆದಷ್ಟು ಈ ಕಾರ್ಬೋನೇಟೆಡ್ ಡ್ರಿಂಕ್ಸ್, ಪೆಪ್ಸಿ, ಕೋಲಾ, ಬಿಯರ್ ಎಕ್ಸೆಟ್ರಾನ ಕಡಿಮೆ ಕನ್ಸಂಪ್ಷನ್ ಮಾಡಬೇಕು. ಸ್ಟ್ರಾ ಅನ್ನ ಅವಾಯ್ಡ್ ಮಾಡಿ. ನೀವು ಒಂದೇ ಹೊತ್ತಿಗೆ ಬಹಳ ಫುಡ್ಡನ್ನು ಕನ್ಸ್ಯೂಮ್ ಮಾಡ್ತಾ ಇದ್ರೆ ಆ ಪೋರ್ಷನನ್ನು ಲಿಮಿಟ್ ಮಾಡಿ ಬಹಳ ಇಂಟರ್ವೆಲ್ಸ್ ಅಲ್ಲಿ ನೀವು ಆ ಫುಡ್ಡನ್ನು ತೆಗೆದುಕೊಳ್ಬಹುದು. ಬಹಳಷ್ಟು ಮೆಡಿಸಿನ್ ಸಿಗ್ತವೆ, ನೀವು ಫಾರ್ಮಸಿಯಲ್ಲಿ ಹೋಗಿ ಕೇಳಿದಾಗ ಆಂಟಾಸಿಡ್ಸ್ ಇದಾವೆ, ಗ್ಯಾಸ್ ಟ್ಯಾಬ್ಲೆಟ್ಸ್ ಇರ್ತವೆ, ಸಿರಪ್ಸ್ ಇರ್ತವೆ. ಸೊ ಇವುಗಳನ್ನೆಲ್ಲ ನೀವು ಯೂಸ್ ಮಾಡಬಹುದು. ಬಟ್ ಅದರಿಂದ ಕಡಿಮೆ ಆಗಲಿಲ್ಲ ಅಂತ ಹೇಳಿದ್ರೆ ಯು ಶುಡ್ ಕನ್ಸಲ್ಟ್ ಯುವರ್ ಡಾಕ್ಟರ್ ಮತ್ತು ಬೇಕಾದ್ರೆ ಫರ್ದರ್ ಇವ್ಯಾಲ್ಯುಯೇಷನ್ ಅನ್ನ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.